Hi everyone, welcome back to another video. ಈ ವಿಡಿಯೋದಲ್ಲಿ 1500 ಕ್ಯಾಲರಿ and 140 ಗ್ರಾಮ್ ಪ್ರೋಟೀನ್ and 30 ಗ್ರಾಮ್ ಫೈಬರ್ 160 ಗ್ರಾಮ್ ಕ್ರಾಪ್ಸ್ ಪ್ರಿಪೇರ್ ಮಾಡ್ಕೊತಿದ್ದೀವಿ ಒಂದು ವೀಕ್ಗೆ. 100 ಗ್ರಾಮ್ ಓಟ್ಸ್ ಹಾಕತ್ತಿದ್ದೀನಿ, ಚಿಯಾ ಸೀಡ್ಸ್ 5 ಗ್ರಾಮು, ಸನ್ಫ್ಲವರ್ ಸೀಡ್ಸ್ ಇದು ಅಷ್ಟೇ 5 ಗ್ರಾಮ್ ಯೂಸ್ ಮಾಡಿ, ಪಂಪ್ಕಿನ್ ಸೀಡ್ಸ್ ಇದು 5 ಗ್ರಾಮ್ ಆಡ್ ಮಾಡಿ, ಒಂದು ಫ್ಲಾಕ್ಸ್ ಸೀಡ್ಸ್ ಇದು 5 ಗ್ರಾಮ್ ಆಡ್ ಮಾಡ್ತಿದ್ದೀನಿ, ಮೆಲನ್ ಸೀಡ್ಸ್ ಇದು ಅಷ್ಟೇ 5 ಗ್ರಾಮ್ ಯೂಸ್ ಮಾಡ್ತಿದ್ದೀನಿ, ಅಮೂಲ್ ಮಿಲ್ಕ್ ಆಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ಹನಿ ಯೂಸ್ ಮಾಡ್ತೀನಿ. ಈಗ ಲಂಚ್ ಅಂಡ್ ಡಿನ್ನರ್ ಪ್ರಿಪೇರ್ ಮಾಡ್ಕೊಳ್ಳೋದ ಹೇಗೆ ಅಂತ ತೋರಿಸ್ತೀನಿ. ಬಟಾಣಿ ಅಂಡ್ ಬೀನೀಸ್, ಕ್ಯಾಬೇಜು 1/2 ಕಿಲೋ ಇದೆ, ಈ ಟೈಪಲ್ಲಿ ಚಿಕ್ಕ ಚಿಕ್ಕದಾಗಿ ಕ್ಯಾರೆಟ್ ನ ಪೀಸ್ ಮಾಡಿ ಇದನ್ನ ಏರ್ ಲಾಕ್ ಬ್ಯಾಗ್ ಬರುತ್ತಲ್ಲ ಇದನ್ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡಿ ಒಂದು ವೀಕ್ ಇಟ್ಟರು ಏನೂ ಆಗಲ್ಲ. ಫೈನಲಿ ಈ ತರ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಸಾಲ ಆಡ್ ಮಾಡೋದ, 1 ಸ್ಪೂನ್ ಸಾಲ್ಟ್, 1/2 ಸ್ಪೂನ್ ಟರ್ಮರಿಕ್ ಪೌಡರ್, 1 ಸ್ಪೂನ್ ಚಿಕನ್ ಮಸಾಲ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಿಕ್ಸ್ ಮಾಡಿ ಪರ್ ಡೇ 300 ಗ್ರಾಮ್ ಚಿಕನ್ ಕನ್ಸ್ಯೂಮ್ ಮಾಡೋದ್ರಿಂದ ಸಪ್ರೇಟ್ 300 ಗ್ರಾಮ್ನ ಎತ್ ಮಾಡಬೇಕು. ಇಲ್ಲಾಂದ್ರೆ ಫ್ರೋಸನ್ ಕಟ್ಬಿಟ್ರೆ ಇದು ಮಸಾಲ ಮಿಕ್ಸ್ ಮಾಡಿದೀವಿ, ಸಪ್ರೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ 300 ಗ್ರಾಮ್ ಸಪ್ರೇಟ್ ಇದ್ರೆ ಒಂದೇ ಸಲ ಮೆಲ್ಟ್ ಆದ್ಮೇಲೆ ಕುಕ್ ಮಾಡ್ಕೋಬಹುದು. 300 ಗ್ರಾಮ್ ಇದೆ, ಇದನ್ನು ಕ್ಲೋಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳೋದು. ಈ ತರ 6 ಪ್ಯಾಕೆಟ್ ಪ್ರಿಪೇರ್ ಮಾಡ್ಕೋಬೇಕು. ಲಂಚ್ ಅಂಡ್ ಡಿನ್ನರ್ ನ ಪ್ರಿಪೇರ್ ಮಾಡಿದ್ದೀನಿ, ರೆಡಿ ಆಗಿದೆ ಟೋಟಲ್. ಇದು ಇಲ್ಲಿ ವೆಜ್ಜೀಸ್ ಇದೆ, ಇಲ್ಲಿ ಚಿಕನ್ ಇದೆ, ಮಸಾಲ ಅಪ್ಲೈ ಮಾಡಿದ್ದೀನಿ. ಜಸ್ಟ್ ಕುಕ್ ಮಾಡ್ಬೇಕಾದ್ರೆ 5 ಗ್ರಾಮ್ ಬಟರ್ ಆರ್ ಗೀ ಆಡ್ ಮಾಡ್ಕೊಂಡು, ವೆಜಿಟೇಬಲ್ 300 ಗ್ರಾಮ್, ಚಿಕನ್ 300 ಗ್ರಾಮ್, ರೈಸ್ 300 ಗ್ರಾಮ್ ಹಾಕೊಂಡು 2 ಟೈಮ್ ಸರ್ವ್ ಮಾಡ್ಕೊಂಡು ತಿನ್ಬೋದು. ಲಂಚ್ ಆ್ಯಂಡ್ ಡಿನ್ನರ್ನ ಒಟ್ಟಿಗೆ ಪ್ರಿಪೇರ್ ಮಾಡ್ಕೊಂಡ್ರೆ ನಿಮಗೆ ಟೈಮ್ ಉಳಿಯುತ್ತೆ. ಇದೇ ವರ್ಕೌಟ್ ಮೇಲೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಜಸ್ಟ್ 2 ಸ್ಲೈಸ್ ಬ್ರೆಡ್ ಎತ್ಕೊಳ್ಳಿ, ಜಸ್ಟ್ 10 ಗ್ರಾಮ್ ಪೀನಟ್ ಬಟರ್ ತಗೊಳ್ಳಿ, ಬ್ರೆಡ್ಗೆ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಬನಾನಾ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ ಇಟ್ಕೊಂಡ್ರೆ